ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಕೊಂಕಣಿ ರೆಸಿಪೀಸ್. ಇವತ್ತಿನ ವಿಡಿಯೋದಲ್ಲಿ ರುಚಿಯಾದ ಅವರೆಕಾಳು ಸಾರು ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ವ್ಯೂವರ್ಸ್ ಒಬ್ಬರು ಕಮೆಂಟ್ ಮಾಡಿದರು ಅವರೆಕಾಳು ಸಾರು ತೋರಿಸಿ ಅಂತೇಳಿ. ಅದಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೇನೆ. ನಮ್ಮ ಈ ಊರಲ್ಲಿ ಅಷ್ಟು ಸರಿಯಾಗಿ ಅವರೆಕಾಳು ಸಿಗುವುದಿಲ್ಲ. ಆದರೂ ಸಿಕ್ಕಿದ ಅವರೆಕಾಳನ್ನು ತಗೊಂಡು ನಾನು ಈ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಚಾನೆಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದವರು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಡಿ, ಇಲ್ಲಿ ನಾನು ಅವರೆಕಾಳನ್ನು ತೊಗೊಂಡಿದ್ದೇನೆ. ನೋಡಿ, ಈ ಥರ ಉಂಟು ನೋಡಿ ಕಾಳು. 1 ಕಪ್ ಅವರೆಕಾಳು ಇದೆ. ಈಗ ಇದನ್ನು ಮೊದಲು ಬೇಯಿಸಿಕೊಳ್ಬೇಕು. ಚೆನ್ನಾಗಿ ತೊಳೆದುಕೊಂಡಿದ್ದೇನೆ. ಬೇರೆ ಬೇರೆ ರೀತಿಯ ಅವರೆಕಾಳುಗಳು ಸಿಗ್ತವೆ. ಇದರಲ್ಲಿ ಈ ಒಂದು ಥರದ ಅವರೆಕಾಳು ಸಾರು ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಈಗ ಒಂದು ಕುಕ್ಕರನ್ನು ತಗೊಂಡು ಅದರಲ್ಲಿ ಅವರೆಕಾಳನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಒಂದು ಸಣ್ಣ ತುಂಡು ಬೆಲ್ಲವನ್ನು ಕೂಡ ಹಾಕ್ತಾ ಇದ್ದೇನೆ. ಮತ್ತು ರುಚಿಗೆ ಸ್ವಲ್ಪ ಉಪ್ಪು. ಅದಕ್ಕೆ ಅವರೆಕಾಳಿಗೆ ಸ್ವಲ್ಪ ಉಪ್ಪು ತಾಗಿದರೆ ರುಚಿ ಚೆನ್ನಾಗಿರ್ತದೆ. ಅದಕ್ಕಾಗಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ಹಾಗೆ 1 ಕಪ್ ಆಗುವಷ್ಟು ನೀರನ್ನು ಹಾಕಿದ್ದೇನೆ. ಈಗ ಕುಕ್ಕರ್ನ ಮುಚ್ಚಳ ಮುಚ್ಚಿ ಇದನ್ನೊಂದು 3 ಸೀಟಿ ತೆಗೆದ್ರೆ ಸಾಕು. ಒಂದು 2 ಸೀಟಿಯಲ್ಲೇ ಬೇಯುತ್ತದೆ. ಅದು ಬೇಯಿಸಿಕೊಳ್ಳುವ. ಈಗ ಅವರೆಕಾಳನ್ನು ಬೇಯಲಿಕ್ಕೆ ಇಡ್ತೇನೆ. ಅವರೆಕಾಳು ಬೇಯುವಷ್ಟು ಹೊತ್ತಿಗೆ ಮಸಾಲೆ ರುಬ್ಬಿಕೊಳ್ಳುವ. ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಟಿದ್ದೇನೆ. ಅದರಲ್ಲಿ 5-6 ಮೆಣಸು ಹಾಕ್ಕೊಂಡಿದ್ದೇನೆ. ಮೆಣಸು ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಬೇಕು. ನಾನು ಇಲ್ಲಿ ಜಾಸ್ತಿ ಖಾರ ಮಾಡೋದಿಲ್ಲ. 6 ಮೆಣಸನ್ನು ಹಾಕಿದ್ದೇನೆ. 1 ಚಮಚ ತೆಂಗಿನ ಎಣ್ಣೆಯನ್ನು ಹಾಕಿದ್ದೇನೆ. ತೆಂಗಿನ ಎಣ್ಣೆಯನ್ನು ಹಾಕಿ ಹುರಿದ್ರೆ ಸಾರಿಗೆ ರುಚಿ ಚೆನ್ನಾಗಿರ್ತದೆ ಅಂತೇಳಿ ತೆಂಗಿನ ಎಣ್ಣೆ ಹಾಕಿದ್ದು. ನಿಮ್ಮ ಹತ್ರ ತೆಂಗಿನ ಎಣ್ಣೆ ಇಲ್ಲ ಅಂತಾದರೆ ಯಾವುದೇ ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಳ್ಬೋದು. ಈಗ ಇದನ್ನು ಸ್ವಲ್ಪ ಹೊತ್ತು ಹುರಿಯುವ. ನಾನು ಮೆಣಸನ್ನು ಮೊದಲು ಹುರಿದುಕೊಳ್ತಾ ಇದ್ದೇನೆ. ನೀವು ಒಂದು ಸಾರಿ ಈ ವಿಧಾನದಲ್ಲಿ ಅವರೆಕಾಳು ಸಾರು ಮಾಡಿ ನೋಡಿ, ತುಂಬಾ ರುಚಿಯಾಗಿ ಆಗ್ತದೆ. ಸ್ವಲ್ಪ ಮೆಣಸು ಹುರಿದಾದಮೇಲೆ 2 ಚಮಚ ಕೊತ್ತಂಬರಿ ಬೀಜ ಮತ್ತು 1 ಚಮಚ ಜೀರಿಗೆಯನ್ನು ಹಾಕ್ಕೊಳ್ಬೇಕು. ಇದನ್ನೆಲ್ಲ ಸಣ್ಣ ಉರಿಯಲ್ಲಿ ಹುರಿಬೇಕು. ಜಾಸ್ತಿ ದೊಡ್ಡ ಉರಿ ಮಾಡಿದರೆ ಕೊತ್ತಂಬರಿ ಬೀಜ ಎಲ್ಲ ಕಪ್ಪಾಗ್ತದೆ. ಅದು ಕಪ್ಪಾದರೆ ರುಚಿ ಕೂಡ ಅಷ್ಟು ಚೆನ್ನಾಗಿರುವುದಿಲ್ಲ. ಹಾಗಾಗಿ ಸಣ್ಣ ಉರಿಯಲ್ಲಿ ಇದನ್ನು ಹುರಿದುಕೊಳ್ಳಿ. ದೋಸೆಗೆ, ಅನ್ನಕ್ಕೆ ಎಲ್ಲದಕ್ಕೂ ಈ ಅವರೆಕಾಳು ಸಾರು ತುಂಬಾ ಚೆನ್ನಾಗಿ ಆಗ್ತದೆ. ಈಗ ಮೆಣಸು ಕೊತ್ತಂಬರಿ ಎಲ್ಲ ಹುರಿದಾಗಿದೆ. ಈಗ ಇದಕ್ಕೆ ಒಂದು ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ 1 ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ತೆಂಗಿನ ತುರಿಯನ್ನು ಕೂಡ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ತುಂಬ ಕೆಂಪಾಗಿ ಹುರಿದುಕೊಳ್ಬೇಕಾಗಿಲ್ಲ. ತೆಂಗಿನ ತುರಿಯನ್ನು ಸ್ವಲ್ಪ ಹುರಿದು ಮಸಾಲೆ ರುಬ್ಬಿದರೆ ಈ ಅವರೆಕಾಳು ಸಾರು ತುಂಬ ರುಚಿಯಾಗಿ ಆಗ್ತದೆ. ನೋಡಿ ನಾನೊಂದು 2 ನಿಮಿಷ ಈ ತೆಂಗಿನ ತುರಿಯನ್ನು ಹಾಕಿ ಮಗುಚಿಕೊಂಡಿದ್ದೇನೆ. ಇಷ್ಟ ಆದರೆ ಸಾಕು. ಇಷ್ಟು ಹುರಿದ್ರೆ ಸಾಕಾಗ್ತದೆ. ನೋಡಿ, ಜಾಸ್ತಿ ಹೊತ್ತು ಹುರಿಬೇಕಾಗಿಲ್ಲ. ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ. ಇದೀಗ ತಣಿಬೇಕು. ತಣಿದ ಮೇಲೆ ಇದನ್ನು ರುಬ್ಬುವ. ಈಗ ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದರಲ್ಲಿ ಹುರಿದಂತಹ ಮಸಾಲೆಗಳನ್ನು ಹಾಕ್ಕೊಳ್ಳಿ. ತೆಂಗಿನ ತುರಿ, ಮೆಣಸು ಎಲ್ಲ ಹಾಕ್ಕೊಳ್ಬೇಕು. ತಣಿದ ಮೇಲೆ ರುಬ್ಬಬೇಕು, ಇಲ್ಲದ್ರೆ ಮಿಕ್ಸಿ ಜಾರ ಹಾಳಾಗ್ತದೆ. ನೋಡಿ, 1/4 ಚಮಚ ಆಗುವಷ್ಟು ಅರಿಶಿನ ಹುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಒಂದು ಸ್ವಲ್ಪ ಹುಣಸೆ ಹುಳಿ, ಈಗ ಇದನ್ನು ನೀರು ಹಾಕಿ ರುಬ್ಬಿಕೊಳ್ಬೇಕು. ಈಗ ನಾನು ನಯವಾಗಿ ರುಬ್ಬಿದ್ದೇನೆ. ನೋಡಿ, ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಟುಕೊಂಡು ಅದರಲ್ಲಿ ಒಂದು 4 ಚಮಚ ಎಣ್ಣೆಯನ್ನು ಹಾಕ್ಕೊಳ್ಳಿ. ಹಾಗೆ 2 ಹಸಿಮೆಣಸನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಮತ್ತು 1 ಕಡ್ಡಿ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೇನೆ. ಖಾರ ಇಷ್ಟ ಆದವರು ಒಂದು 4 ಹಸಿಮೆಣಸನ್ನು ಬೇಕಿದ್ದರೂ ಹಾಕ್ಕೊಳ್ಬೋದು. ಈಗ ಇದಕ್ಕೆ 1 ಚಮಚ ಶುಂಠಿ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಜಜ್ಜಿ ಹಾಕ್ಕೊಳ್ತಾ ಇದ್ದೇನೆ. ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದನ್ನು ಹಾಕ್ಕೊಂಡ್ರೆ ಆಗ್ತದೆ. ಈಗ ಇದನ್ನು ಸ್ವಲ್ಪ ಹೊತ್ತು ಹುರಿಬೇಕು. ಬೆಳ್ಳುಳ್ಳಿ ಪರಿಮಳ ಬರಲಿಕ್ಕೆ ಶುರು ಆಗ್ತದೆ. ನೋಡಿ, ಅಷ್ಟು ಹೊತ್ತು ಹುರಿದುಕೊಳ್ಳಿ. ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. 1 ಇಂಚು ಶುಂಠಿ ಮತ್ತು ಒಂದು 8 ಬೆಳ್ಳುಳ್ಳಿ ಎಸಳನ್ನು ತಗೊಂಡು ಜಜ್ಜಿಕೊಂಡಿದ್ದೇನೆ. ನೋಡಿ, ಈಗ ಕಲರ್ ಚೇಂಜ್ ಆಗಿದೆ. ಈಗ ಇದಕ್ಕೆ 2 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಈಗ ಈ ಈರುಳ್ಳಿ ಕೂಡ ಸ್ವಲ್ಪ ಮೆತ್ತಗಾಗುವ ತನಕ ಹುರಿದುಕೊಳ್ಬೇಕು.
ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಈ ಅವರೆಕಾಳು ಸಾರು ತುಂಬಾ ರುಚಿಯಾಗಿ ಆಗ್ತದೆ. ನೀವು ಬೇಕಿದ್ರೆ ಒಂದು 3 ಈರುಳ್ಳಿ ಬೇಕಿದ್ರೂ ಹಾಕ್ಕೊಳ್ಬೋದು. ಈರುಳ್ಳಿ ಸ್ವಲ್ಪ ಬಾಡಬೇಕು, ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು ನೋಡಿ, ಅಷ್ಟು ಹೊತ್ತು ಹುರಿದುಕೊಂಡ್ರೆ ಸಾಕು. ನೋಡಿ ಈಗ ಇದರ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ನೋಡಿ. ಈಗ ಇದು ಇಷ್ಟು ಹುರಿದದ್ದು ಸಾಕು. ಈಗ ಇದಕ್ಕೆ 2 ಟೊಮೆಟೊವನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಹಾಗೆ ಟೊಮೆಟೊ ಬೇಗನೆ ಮೆತ್ತಗಾಗಲಿ ಅಂತೇಳಿ ಒಂದು ಅರ್ಧ ಚಮಚ ಉಪ್ಪನ್ನು ಕೂಡ ಹಾಕಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಹುರಿದುಕೊಳ್ಳುವ. ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗನೆ ಮೆತ್ತಗಾಗ್ತದೆ ನೋಡಿ, ಅದಕ್ಕಾಗಿ ಉಪ್ಪು ಹಾಕ್ಕೊಂಡಿದ್ದೇನೆ. ಈಗ ಇದನ್ನು ಮೆತ್ತಗಾಗುವ ತನಕ ಹುರಿಬೇಕು. ಸಣ್ಣ ಉರಿಯಲ್ಲಿ ಹುರಿದುಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಚಾನೆಲಿಗೆ ಹೊಸಬರಾಗಿದ್ದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ, ಆವಾಗ ನಾನು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ಸಿಗ್ತವೆ. ಈಗ ಇದು ಮೆತ್ತಗಾಗಿದೆ ನೋಡಿ. ಟೊಮೆಟೊ ಇಷ್ಟು ಮೆತ್ತಗಾದರೆ ಸಾಕು ನೋಡಿ, ಈ ಥರ ಆಗಬೇಕು. ಈಗ ಬೇಯಿಸಿಟ್ಟಂತ ಅವರೆಕಾಳನ್ನು ಹಾಕ್ಕೊಳ್ತಾ ಇದ್ದೇನೆ. ಅದನ್ನು ಕೂಡ ಚೆನ್ನಾಗಿ ಮಗುಚಿಕೊಂಡಿದ್ದೇನೆ. ಈಗ ರುಬ್ಬಿದಂತಹ ಮಸಾಲೆ ಹಾಕ್ಕೊಳ್ಬೇಕು. ಚಪಾತಿ ರೊಟ್ಟಿಗೆಲ್ಲ ಹಚ್ಚಿಕೊಂಡು ತಿನ್ನಲಿಕ್ಕೆ ಮಾಡೋದಿದ್ರೆ ಸ್ವಲ್ಪ ದಪ್ಪ ಗಸಿ ಟೈಪ್ ಮಾಡಬೇಕು ನೋಡಿ. ಊಟಕ್ಕೆ ಮಾಡೋದಿದ್ರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ಈಗ ಮಿಕ್ಸಿ ತೊಳೆದ ನೀರನ್ನು ಕೂಡ ಹಾಕ್ಕೊಂಡಿದ್ದೇನೆ ನೋಡಿ. ಈ ಥರ ದಪ್ಪ ಇದ್ದರೆ ಚಪಾತಿ ರೊಟ್ಟಿ ದೋಸೆಗೆಲ್ಲ ತುಂಬ ಚೆನ್ನಾಗಿ ಆಗ್ತದೆ. ಇದರ ರುಚಿ ಕೂಡ ತುಂಬಾ ಚೆನ್ನಾಗಿದೆ. ಈಗ ನಾನು ಇದನ್ನು ಊಟಕ್ಕಾಗಿ ಮಾಡೋದು, ಅದಕ್ಕಾಗಿ ಸ್ವಲ್ಪ ನೀರು ಹಾಕಿ ಇನ್ನೂ ಸ್ವಲ್ಪ ತೆಳ್ಳಗೆ ಮಾಡ್ತೇನೆ. ಮತ್ತು ತಣಿದ ಮೇಲೆ ಸಾರು ತುಂಬ ದಪ್ಪ ಆಗ್ತದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ನೋಡಿ. ದೋಸೆಗೆಲ್ಲ ತುಂಬಾ ಚೆನ್ನಾಗಿ ಆಗ್ತದೆ. ಈ ವಿಧಾನದಲ್ಲಿ ಅವರೆಕಾಳು ಸಾರು ಒಂದು ಸಾರಿ ನೀವು ಮಾಡಿ ನೋಡಿ. ಹಾಗೆ ಹೇಗೆ ಆಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಈಗ ಇದಕ್ಕೆ 1 ಚಮಚ ಗರಂ ಮಸಾಲೆ ಪೌಡರ್ ಹಾಕ್ಕೊಳ್ತಾ ಇದ್ದೇನೆ. ಈಗ ಇದನ್ನು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಳ್ಳುವ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಮೊದಲೇ ಸ್ವಲ್ಪ ಉಪ್ಪು ಹಾಕಿದ್ದೇವೆ ನೋಡಿ. ಹಾಗೆ ಕಡಿಮೆ ಆಗಿದ್ದರೆ ಮತ್ತೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ಅವರೆಕಾಳು ಬೇಯಿಸುವಾಗಲೂ ಉಪ್ಪು ಹಾಕಿದ್ದೇವೆ. ಹಾಗೆ ಟೊಮೆಟೊ ಕೂಡ ಮೆತ್ತಗಾಗಲಿಕ್ಕೆ ಅಂತೇಳಿ ಸ್ವಲ್ಪ ಉಪ್ಪು ಹಾಕಿದ್ದೇವೆ ನೋಡಿ. ಹಾಗಾಗಿ ಉಪ್ಪನ್ನು ಚೆಕ್ ಮಾಡಿಕೊಂಡೇ ಹಾಕ್ಕೊಳ್ಳಿ. ಜಾಸ್ತಿ ಉಪ್ಪು ಹಾಕಿದರೆ ಸಾರು ಕೂಡ ಚೆನ್ನಾಗಿ ಆಗುವುದಿಲ್ಲ. ಈಗ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ನೋಡಿ. ಇದು ಚೆನ್ನಾಗಿ ಕುದಿಯುತ್ತಾ ಉಂಟು. ಹಾಗೆ ಆಗಿದೆ ನೋಡಿ ಸಾರು. ತುಂಬಾ ರುಚಿ ಕೂಡ ಆಗ್ತದೆ. ಈಗ ಚೆನ್ನಾಗಿ ಕುದಿದ ಮೇಲೆ ಸ್ವಲ್ಪ ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೇಕು. ಈಗ ನಮ್ಮ ರುಚಿಯಾದ ಅವರೆಕಾಳು ಸಾರು ರೆಡಿ ಆಯಿತು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನೆಲಿಗೆ ಹೊಸಬರಾಗಿದ್ದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು.